ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಗು ಹೇಗ್ ಬಂತು ಅಂತ ಜನ ಆಡ್ಕೊಳ್ಳುವಾಗ ನೀನು ಒಳಗಡೆನೆ ಒದ್ದಾಡ್ತಿರೋದು ನೋಡಿ, ಪ್ರತಿ ದಿನ ಪ್ರತಿ ಕ್ಷಣ ಕೊರಗ್ತಾ ಇದ್ದೆಮ್ಮ. ನಿನ್ ಬಗ್ಗೆ ಯೋಚನೆ ಮಾಡದೇನಿರೋ ದಿನನೇ ಇಲ್ಲಮ್ಮ. ಈಗೆಲ್ಲ ಒಳ್ಳೇದೇ ಆಯ್ತಲ್ಲ ಮಾವ, ಇವಾಗ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡೋದು? ಇಲ್ಲಮ್ಮ, ಇನ್ಮೇಲೆ ಯೋಚನೆ ಮಾಡೋದಿಲ್ಲ. ನಿನ್ ಖುಷಿ ನೋಡಿ ನಾನು ಖುಷಿಯಾಗಿರ್ತೀನಮ್ಮ. ಇನ್ಮೇಲೆ ನಿನ್ ಜೀವನದಲ್ಲಿ ಯಾವ ಕೆಟ್ಟ ನೆರಳು ಬೀಳಬಾರ್ದಮ್ಮ. ನೀ ಸಂತೋಷವಾಗಿರ್ಬೇಕು. ಅದೇ ನನಗೆ ಬೇಕಾಗಿರೋದು. ಇರ್ತೀನಿ ಮಾವ, ಇರ್ತೀನಿ. ಆದ್ರೆ ನೀವು ನನ್ನ ಜೊತೆ ಖುಷಿಯಾಗಿರ್ಬೇಕು, ಅವಾಗ್ಲೇ ನಾನು ಖುಷಿಯಾಗಿರೋದು. ನಿನ್ನ ಖುಷಿನಲ್ಲಿ ನನ್ನ ಖುಷಿ ಇದೆಮ್ಮ ಪಲ್ಲವಿ. ಭಗವಂತ ನಿನ್ನ ಜೀವನದಲ್ಲಿ ಬಂದ ಕಳಂಕನೆಲ್ಲ ಈ ಮದುವೆ ಮೂಲಕ ತೊಳಿತಾ ಇದ್ದಾನಮ್ಮ. ಅಪರಂಜಿ ಅಂತ ಗಂಡ ನಿನ್ ಕೈ ಹಿಡಿತಾ ಇದ್ದಾನೆ. ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸೋ ಅತ್ತೆ ಸ್ಥಾನದಲ್ಲಿ ಸುಲೋಚನ ಸಿಗ್ತಾ ಇದ್ದಾರೆ. ಅದನ್ನ ನೆನ್ಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತಮ್ಮ. ನಿನ್ನ ಜೀವನ ಸೆಟ್ಲ್ ಆಯ್ತಲ್ಲ ಅಂತ ನನ್ನ ಪ್ರಾಣ ಹೋದ್ರು. ಏನ್ ಮಾವ, ಎಂತ ಟೈಮಲ್ಲಿ ಯಾಕೆ ಸಾಯೋ ಮಾತಾಡ್ತಿದ್ದೀರಾ? ನನ್ನ ದುಃಖ ನಿನಗೆ ಅರ್ಥ ಆಗಲ್ಲಮ್ಮ. ಆ ಪಾಪ ಪ್ರಜ್ಞೆ ಅನ್ನೋದಿದೆ ನೋಡು, ಬೆಂಕಿಗಿಂತ ಜಾಸ್ತಿ ಸುಡುತ್ತಮ್ಮ. ಅಜ್ಜಿ ಯಾವಾಗ್ಲೂ ಹೇಳ್ತಿರ್ತಾರಲ್ವಾ ಮಾವ, ನಮ್ಮ ಹಣೆ ಬರ್ದಲ್ಲಿ ಏನ್ ಬರ್ತಿರುತ್ತೋ ಅದೇ ಆಗುತ್ತೆ ಅಂತ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಯ್ತು ಅಂದ್ರೆ ಅದರಲ್ಲಿ ನಿಂಪಾಲೇನೂ ಇಲ್ಲ ಮಾವ. ಎಲ್ಲ ನನ್ನ ಹಣೆ ಬರಹ ಅಷ್ಟೆ. ನಾನೆಷ್ಟು ಅನುಭವಿಸ್ಬೇಕು ಅಂತ ನನ್ನ ಹಣೆ ಬರ್ದಲ್ಲಿ ಬರ್ದಿತ್ತೋ ಏನೋ ಮಾವ. ನೀವ್ ದಯವಿಟ್ಟು ಫೀಲ್ ಆಗ್ಬೇಡಿ. ನೀವ್ ಹೀಗೆಲ್ಲ ಇದ್ರೆ ನನಗೆ ಮದ್ವೆ ಖುಷಿನೇ ಕೊಡಲ್ಲ. ನೀವ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿ ವಿಕ್ರಾಂತ್ ಕೈಯಿಂದ ತಾಳಿ ಕಟ್ಟಿಸ್ಕೊತೀನಿ. ನೀವ್ ಹಳೆದನ್ನೆಲ್ಲ ಮರಿಬೇಕು. ಮರಿತೀನಮ್ಮ. ನಿನ್ನ ನಗು ನೋಡಿ ಎಲ್ಲ ಮರಿತೋಗ್ತೀನಮ್ಮ. ಪಲ್ಲವಿ, ನಿಂತ್ಕೊಮ್ಮ, ದೃಷ್ಟಿ ತೆಗಿತೀನಿ. ಹಾದಿ ಕಣ್ಣು, ಬೀದಿ ಕಣ್ಣು. ಅಜ್ಜಿ, ನಾನು ತೆಗಿತೀನಿ ಅಜ್ಜಿ. ಬೇಡ ಕಂದ, ಮೈ ಮೇಲೆಲ್ಲ ಚೆಲ್ಕೊಂಡ್ಬಿಡ್ತೀಯಾ. ಕೆಂಪು ನೀರಿದು. ಇಲ್ಲ, ನಾನು ಶಾಲಾಗಿ ತೆಗಿತೀನಿ ಅಜ್ಜಿ.
ಏನ್ ಮಾಡ್ಬೇಕು ಅದನ್ನ ಹೇಳ್ಕೊಡಿ. ಸರಿ ಬಾ. ಹಾದಿ ಕಣ್ಣು, ಬೀದಿ ಕಣ್ಣು, ದಾರಿಲಿ ಹೋಗೋ ಕಣ್ಣು, ಗೋವಿಂದ ಮಾಮೂನ್ ಕಣ್ಣು.